ಈ ಕಷ್ಟ ಎಲ್ಲ ನಿವಾರಣೆಯಾಗಿ ನಮಗೆ ಸುಖವಾಗಿ ಜೀವನ ಮಾಡುವಂತಹ ಒಂದು ಸ್ಥಿತಿ ಬರುತ್ತದಾ? ಸಾಧ್ಯವಾ? ನನ್ನ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿವೆಯೇ? ನನಗೆ ಹಣವಂತನಾಗುವಂತಹ, ಶ್ರೀಮಂತನಾಗುವಂತಹ ಯಾವುದಾದರೂ ಸೂಚನೆ ಇದೆಯೇ? ಜೀವನದಲ್ಲಿ ನಾನು ಅಭಿವೃದ್ಧಿಯಾಗುತ್ತೇನೆಯೇ? ಯಶಸ್ವಿ ಜೀವನ ನಡೆಸಲು ನನ್ನಿಂದ ಸಾಧ್ಯವೇ? ಇಂತಹ ಹಲವಾರು ಪ್ರಶ್ನೆಗಳು ಸಾಮಾನ್ಯವಾಗಿ ಜನರನ್ನು ಕಾಡುವುದುಂಟು. ಆದರೆ ಯಾವ ರೀತಿಯಲ್ಲಿ, ಯಾವ ಕಡೆಯಿಂದ ಹಣಕಾಸು ಬರುತ್ತದೆ ಎಂಬ ಸೂಚನೆಗಳು ಹಸ್ತದಲ್ಲಿ ನಾವು ನೋಡಬಹುದು. ಆದರೆ ಎಲ್ಲರ ಕೈಗಳಲ್ಲೂ ಇಂತಹ ಚಿಹ್ನೆಗಳಿರಬಹುದು. ಆದರೆ ಆ ಚಿಹ್ನೆ ಇರುವ ಜಾಗ, ಆ ಚಿಹ್ನೆ ಕಾಣಿಸುತ್ತಿರುವ ರೀತಿ, ಎದ್ದು ಕಾಣಿಸುತ್ತಿದೆಯೋ ಮಬ್ಬಾಗಿದೆಯೋ, ಅದರ ಜೊತೆಯಲ್ಲಿಯೇ ಎಲ್ಲಾದರೂ ದೋಷ ಫಲದ ಚಿಹ್ನೆಗಳಿವೆಯೇ, ಅದಕ್ಕೆ ತಗಲಿಕೊಂಡಂತೆ ಏನಾದರೂ ದೋಷ ಫಲದ ಚಿಹ್ನೆಗಳಿವೆ ಮುಂತಾದವುಗಳನ್ನು ನೋಡಿ ತಿಳಿದುಕೊಂಡಾಗಲೇ ನಮಗೆ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ, ಹಣವಂತರಾಗುವಂತಹ, ಶ್ರೀಮಂತರಾಗುವಂತಹ, ಕೋಟ್ಯಾಧಿಪತಿಯಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಹೇಳಲು ಸಾಧ್ಯ. ಹಾಗಾದರೆ ಯಾವ ಕೆಲಸ ಮಾಡಿದರೆ ನಮಗೆ ಯಶಸ್ವಿ ಆಗ್ತೇವೆ, ಅಭಿವೃದ್ಧಿ ಆಗ್ತೇವೆ, ನಾವೀಗ ಮಾಡ್ತಿರೋ ಕೆಲಸದಿಂದ ಸಾಧ್ಯನಾ ಮುಂತಾದ ವಿಚಾರಗಳು ಸಹ ಇದರ ಜೊತೆಯಲ್ಲೇ ಸೇರಿಕೊಂಡಿರುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿ ಜೀವನ ನಡೆಸಲು, ಅವರ ಶ್ರೀಮಂತಿಕೆಯನ್ನು ಅನುಭವಿಸಲು, ಬಯಸಿದ ಎಲ್ಲವನ್ನೂ ಪಡೆಯಲು ಅರ್ಹವಾದಂತಹ ಸೂಚನೆಗಳು ಹಸ್ತದಲ್ಲಿ ಇದೆ ಎಂಬುದನ್ನು ತಿಳಿಸಬೇಕು. ಆ ತಿಳಿಸುವಂತಹ ವಿಚಾರವನ್ನು ಇವತ್ತು ನಾನು ಅಂತಹ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಿದ್ದೇನೆ. ಆ ರೀತಿ ಹಂಚಿಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದೆ, ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಆಗುತ್ತದೆ, ಬದಲಾವಣೆ ಆಗುವಂತಹ ಸೂಚನೆಗಳು ಯಾವ ರೀತಿ ಇರುತ್ತೆ. ಕಷ್ಟದಲ್ಲಿದ್ದವರು ಸುಖ ಜೀವನಕ್ಕೆ ಬರಬಹುದು, ಸುಖ ಜೀವನದಲ್ಲಿರುವವರು ಕಷ್ಟ ಜೀವನಕ್ಕೆ ಹೋಗಬಹುದು. ಇದಕ್ಕೆಲ್ಲವೂ ಸೂಚನೆಗಳಿವೆ. ಆ ಸೂಚನೆಗಳು ಯಾವ ರೀತಿ, ಎಲ್ಲಿರುತ್ತದೆ ಮುಂತಾದ ವಿಚಾರಗಳನ್ನು ತಿಳ್ಕೋಬೇಕು. ಒಂದೇ ವಿಡಿಯೋದಲ್ಲಿ ಇದೆಲ್ಲವನ್ನೂ ನಾವು ವಿವರಿಸಲು ಸಾಧ್ಯವಿಲ್ಲ. ಆದರೆ ಸ್ವಲ್ಪ ಸ್ವಲ್ಪವಾಗಿ ಇಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ಅದು ಮತ್ತೆ ಮತ್ತೆ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಇವತ್ತಿನ ನಾವು ಗುರುಪರ್ವಕ್ಕೂ ಅದಕ್ಕೂ ಸಂಬಂಧಪಟ್ಟಂತಹ ಶ್ರೀಮಂತಿಕೆ, ಯಶಸ್ಸು ಹಾಗೂ ನಾಯಕತ್ವ ಗುಣಗಳನ್ನು ನಾವು ನೋಡಬಹುದು. ಅದೇ ರೀತಿ ಅಲ್ಲಿ ಹಣ ಸಂಪಾದನೆ, ಶ್ರೀಮಂತಿಕೆ, ಕೋಟ್ಯಾಧಿಪತಿ, ಕೋಟ್ಯಾಧೀಶ್ವರರಾಗುವಂತಹ ಸೂಚನೆಗಳನ್ನು ನಾವು ಈ ಗುರುಪರ್ವದಲ್ಲಿ ನಾವು ನೋಡಬಹುದು. ಆ ಗುರುಪರ್ವದಲ್ಲಿ ಏನನ್ನು ನೋಡಬಹುದು, ಯಾವ ರೀತಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಬೇಕು, ತಮ್ಮ ಭವಿಷ್ಯ ಹೇಗೆ ತಿಳಿಯೋದು ಎಂಬ ವಿಚಾರವಾಗಿ ನಮಗೆ ಕೇಳುತ್ತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ನೀವು ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು, ಮುಂದೆ ಏನೇನಾಗುತ್ತದೆ, ಮುಂದೆ ಏನೇನಾಗಲಿದೆ, ಹಿಂದೆ ಏನೇನು ನಡೆದಿದೆ, ನಿಮ್ಮ ಬರುವ ಕಷ್ಟಗಳನ್ನು ನಿವಾರಿಸಿಕೊಳ್ಳುವುದು ಹೇಗೆ ಮುಂತಾದ ಎಲ್ಲ ವಿವರಗಳನ್ನು ತಿಳಿಸಲಾಗುವುದು. ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ ನೋಡಿ.
ನಾನು ಹೇಳಿದೆ ಆಗಲೇ ಗುರುಪರ್ವದಿಂದಲೇ ನಮ್ಮ ಜೀವನದಲ್ಲಿ ಬರುವಂತಹ ಕೆಲವು ಅದೃಷ್ಟಗಳ ಬಗ್ಗೆ ತಿಳಿಯೋಣ. ಗುರುಪರ್ವ ನಿಮ್ಗೆ ಗೊತ್ತಿದೆ, ನಮ್ಮ ತೋರು ಬೆರಳು ಅಥವಾ ಗುರು ಬೆರಳ ಕೆಳಗೆ ಇರುವುದೇ ಗುರುಪರ್ವ. ಈ ಗುರುಪರ್ವದಲ್ಲಿ ನಾವು ಏನೇನು ನೋಡಬಹುದು ಅಂದರೆ, ಅಲ್ಲಿ ಅದೃಷ್ಟಗಳನ್ನು ಕಾಣಬಹುದು. ಇಲ್ಲಿ ನಾವು ಅದೃಷ್ಟಗಳನ್ನು ಕಾಣಬಹುದು. ಏನಾಗುತ್ತೆ, ಆಧ್ಯಾತ್ಮಿಕ ವಿಚಾರ, ಸಲಹೆ ಅಂದರೆ ಸಲಹೆಗಾರ ಅಥವಾ ಕೌನ್ಸಿಲರ್, ಅಥವಾ ಮಾನಸಿಕ ಅವರ ಭಾವನೆಗಳು, ಪ್ರೀತಿ ಪ್ರೇಮದ ಬಗ್ಗೆ, ಜ್ಞಾನದ ಬಗ್ಗೆ ಮುಂತಾದ ವಿಚಾರಗಳನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಗುರುಪರ್ವ ಇಂತಹ ವಿಚಾರಗಳನ್ನು ಹೆಚ್ಚು ಸೂಕ್ತವಾದಂತಹ ರೀತಿಯಲ್ಲಿ ನಮಗೆ ಸೂಚನೆಯನ್ನು ಕೊಡುತ್ತದೆ. ಹಾಗಾದರೆ ಯಾವುದು ಈಗ ಹೃದಯ ರೇಖೆ, ಅದು ಒಂದೇ ಹೃದಯ ರೇಖೆ ನೋಡಿ. ಈ ಹೃದಯ ರೇಖೆ ಇಲ್ಲಿಗೆ ಬಂದಿದ್ದರೆ ಅಂದರೆ ಈ ಗುರುಪರ್ವಕ್ಕೆ ಬಂದಿದ್ದರೆ, ಹೃದಯ ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಅವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಒಲವಿರುವಂತಹ ವ್ಯಕ್ತಿಯಾಗಿರುತ್ತಾರೆ. ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಅವರು ಬದುಕುತ್ತಾರೆ. ಆದರ್ಶ ಜೀವಿಯಾಗಿದ್ದಾರೆ. ಇವರು ಹಣಕಾಸಿನಲ್ಲೂ ಯಶಸ್ವಿಯಾಗಿ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ. ಅಂದರೆ ಇಂತಹ ಚಿಹ್ನೆಗಳಿದ್ದವರು, ಈ ಥರದ್ದು ಈ ಗುರುಪರ್ವಕ್ಕೆ ಜ್ಞಾನರೇಖೆ ನೇರವಾಗಿ ಬಂದಿದ್ದರೆ ಅವರು ಇಂತಹ ವಿಷಯಗಳನ್ನು ಎಲ್ಲವನ್ನು ಹೊಂದಿರುತ್ತಾರೆ. ಅವರ ಕೊನೆಯದಾಗಿ ಇವರು ಪ್ರೀತಿ ವಿಶ್ವಾಸ, ಆಧ್ಯಾತ್ಮಿಕ ವಿಚಾರ, ಅವರ ಜ್ಞಾನ ಪ್ರತಿಭೆಯಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ, ಅಭಿವೃದ್ಧಿಯಾಗ್ತಾರೆ ಎಂದು ತಿಳಿಯಬಹುದು. ಹಾಗಾದರೆ ಅದರ ಜೊತೆಯಲ್ಲಿಯೇ ಈಗೊಂದು ರೇಖೆ ಇದ್ದರೆ, ಈಗ ಅದರ ಜೊತೆಯಲ್ಲಿ ಈಗೊಂದು ರೇಖೆ ಬಂದಿದ್ದರೆ ಇವರು ಯಾವುದೇ ಕೆಲಸ ಮಾಡಿದರೂ ಅವರು ಎಲ್ಲವೂ ಹಣಕ್ಕಾಗಿ, ಹಣ ಬೇಕು ಎಂಬ ಉದ್ದೇಶದಿಂದಲೇ ಕೆಲಸ ಮಾಡುತ್ತಾರೆ. ಆಧ್ಯಾತ್ಮಿಕ ವಿಚಾರವಾಗಿರಲಿ ಅಥವಾ ಸಮಾಜ ಸೇವೆಯಾಗಿರಲಿ ಅಥವಾ ಜನರಿಗೆ ಸಹಾಯ ಮಾಡುವಂಥ ವಿಚಾರವಾಗಿರಲಿ, ಮುಂತ ಯಾವುದೇ ವಿಚಾರವಾದರೂ ಸಹ ಅವರು ಮೊದಲು ಲೆಕ್ಕ ಹಾಕುವುದು ನನಗೆಷ್ಟು ಹಣ ಬರುತ್ತದೆ, ನನಗೆಷ್ಟು ಲಾಭ ಎಂಬಂತೆ ಅವರು ಕೆಲಸ ಮಾಡುತ್ತಾರೆ. ಅಂದರೆ ಅವರ ಜೀವನ, ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಸಹ ಹಣಕ್ಕಾಗಿ ಮಾಡುತ್ತಾರೆ. ಆಧ್ಯಾತ್ಮಿಕ ವಿಚಾರವಾಗಿರಬಹುದು, ಸಮಾಜ ಸೇವೆ ಆಗಿರಬಹುದು, ದೇವರಲ್ಲಿ ತೋರುವಂತಹ ಭಕ್ತಿ ಆಗಿರಬಹುದು, ರಾಜಕೀಯವಾಗಿರಬಹುದು, ಯಾವುದೇ ಆಗಿರಲಿ ಅವರು ಎಲ್ಲವೂ ಹಣಕ್ಕಾಗಿ ಈ ಕೆಲಸವನ್ನು ಮಾಡುತ್ತಾರೆ. ಅಂದರೆ ಇವರ ಕೆಲಸ ಕಾರ್ಯಗಳು ಹಣಕ್ಕಾಗಿ ಮಾಡಿದರೂ ಸಹ ಇವರು ಆಧ್ಯಾತ್ಮಿಕ ವಿಚಾರವಾಗಲಿ ಸಮಾಜ ಸೇವೆಯಾಗಲಿ ಮಾಡುವುದನ್ನು ನೋಡಿ ಜನರು ಇವರನ್ನು ಇಷ್ಟಪಡುತ್ತಾರೆ. ಇವರಿಗೆ ಸಮಾಜದಲ್ಲಿ ಮತ್ತು ಆಧ್ಯಾತ್ಮಿಕ ವೇದಿಕೆಗಳಲ್ಲಿ ಹೆಚ್ಚಿನ ಗೌರವ ದೊರೆಯುತ್ತದೆ ಎಂಬುದು ಇದರ ಸೂಚನೆಯಾಗಿದೆ. ಈಗ ನೋಡಿ, ಅದೇ ರೀತಿ ಇಲ್ಲಿಂದ ಒಂದು ರೇಖೆ, ಇಲ್ಲಿಂದ ಒಂದು ರೇಖೆ ಹೀಗೆ ಶನಿ ಪರ್ವಕ್ಕೆ ಹೋಗಿದ್ದರೆ, ಈ ಒಂದು ರೇಖೆ ಶನಿ ಪರ್ವಕ್ಕೆ ಹೋಗಿದ್ದರೆ, ಅಂದರೆ ಶನಿ ಪರ್ವಕ್ಕೆ ಹೋಗಿದ್ದರೆ ಅವರಿಗೆ ಹಲವು ರೀತಿಯ ಶನಿ ಪರ್ವಕ್ಕೆ ಹೀಗೆ, ಶನಿ ಪರ್ವದ ಭಾಗ್ಯರೇಖೆಯಿಂದ ಹೀಗೆ ಗೆರೆಗಳು ಬಂದಿದ್ದರೆ, ಇದು ಭಾಗ್ಯರೇಖೆ, ನಿಮ್ಮಗಳು ಭಾಗ್ಯರೇಖೆಯಿಂದ ಹೀಗೆ ಶನಿ ಪರ್ವದಿಂದ ಹೀಗೆ ರೇಖೆಗಳು ಗುರುಪರ್ವಕ್ಕೆ ಬಂದಿದ್ದರೆ ಹಣ ಸಂಪಾದನೆ ಆದರೂ ಇವರು ಎಷ್ಟು ತುಂಬ ಹಣ ಸಂಪಾದನೆ ಮಾಡ್ತಾರೆ. ಆದರೂ ಹಣ ಸಂಪಾದನೆ ಮಾಡಿದರೂ ಸಹ ಅವರಿಗೆ ಖರ್ಚು ಹೆಚ್ಚಾಗಿರುತ್ತದೆ. ಇವರು ಖರ್ಚು ಹೆಚ್ಚಾಗಿ ಮಾಡುತ್ತಾರೆ. ಪೂಜೆ ಪುನಸ್ಕಾರಗಳನ್ನು ಆಡಂಬರದಿಂದ ಮಾಡುತ್ತಾರೆ. ಆಧ್ಯಾತ್ಮ ವಿಚಾರಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಡುವುದರಿಂದ ಹೆಚ್ಚಿನ ಧನ ಲಾಭವಾಗುತ್ತದೆ. ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂತಹ ವ್ಯಕ್ತಿಗಳಲ್ಲಿ ಎಷ್ಟೇ ಖರ್ಚು ಮಾಡಿದರೂ ಅವರಲ್ಲಿ
ಹೆಚ್ಚಿನ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ. ಯಾವುದರಿಂದ? ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದು ಶನಿ ಪರ್ವದಿಂದ 2 ರೇಖೆಗಳು ಹೀಗೆ ಬಂದಿದ್ದರೆ ಅವರು ಜೀವನದಲ್ಲಿ ತುಂಬ ಖರ್ಚು ಮಾಡುತ್ತಾರೆ. ಆದರೂ ಈವೆಂಟ್ ಮ್ಯಾನೇಜ್ಮೆಂಟ್ ನಂತಹ ಕೆಲಸ ಕಾರ್ಯಗಳಿಂದ ಇವರಿಗೆ ಹೆಚ್ಚಿನ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಅದು ಅವರಿಗೆ ಉತ್ತಮವಾದ ಕೆಲಸವೆಂದು ಹೇಳಬಹುದು. ಅವರ ಜೀವನದ ಅಭಿವೃದ್ಧಿಗೆ ಅದೊಂದು ಉತ್ತಮ ದಾರಿ. ಈಗ ನೋಡಿ, ಇವರ ಗುರುಪರ್ವದಲ್ಲಿ ಹೀಗೆ ಇಂತಹ ಒಂದು ಚಿಹ್ನೆ ಇದ್ದರೆ ಗುರುಪರ್ವದಲ್ಲಿ ಇವರು ಉತ್ತಮ ಶಿಕ್ಷಕರಾಗಿ ಅಥವಾ ಉತ್ತಮ ಉಪನ್ಯಾಸಕರಾಗಿ, ಕಾನೂನು ಸಲಹೆಗಾರರಾಗಿ, ಲಾಯರಾಗಿ, ವಕೀಲರಾಗಿ, ಸಲಹೆಗಾರರಾಗಿ ಇವರು ಹೆಚ್ಚಿನ ಕೆಲಸವನ್ನ ಮಾಡಿ ಜನಪ್ರಿಯ ವ್ಯಕ್ತಿಯಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಜೀವನದಲ್ಲಿ ಸುಖ ಜೀವನವನ್ನು ಅನುಭವಿಸುತ್ತಾರೆ ಎಂಬುದರ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಈ ರೀತಿಯ ಚಿಹ್ನೆ ಅವರಿಗೆ ಮಾಡುವಂತಹ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅಂದರೆ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಕಾನೂನು ಸಲಹೆಗಾರರಾಗಿ ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚಿನ ಹಣ ಸಂಪಾದನೆ ಆಗುತ್ತದೆ. ಹಾಗೆಯೇ ಜನಪ್ರಿಯ ವ್ಯಕ್ತಿ ಆಗುತ್ತಾರೆ ಎಂಬುದಕ್ಕೆ ಇದು ಸೂಚನೆ. ಇನ್ನು ನೋಡಿ, ಈ ಪ್ರೋಗ್ರೆಸ್ ಲೈನ್ ಅಂತ ನಾವು ಏನು ಹೇಳ್ತೀವಿ. ಈಗ ನೋಡಿ, ಇಲ್ಲಿಂದ ಗುರುಪರ್ವಕ್ಕೆ ಹೀಗೆ ಬಂದಿದ್ದರೆ, ಗುರುಪರ್ವಕ್ಕೆ ಈ ರೀತಿಯ ರೇಖೆಗಳು ಬಂದಿದ್ದರೆ, ಈ ಪ್ರೋಗ್ರೆಸ್ ಲೈನ್ ಬಂದಿದ್ದರೆ ಅವರು ಉತ್ತಮ ಸಲಹೆಗಾರರಾಗಿ ಉನ್ನತ ಹುದ್ದೆಗೆ ಏರುವಂತಹ ಅದೃಷ್ಟ ಇದೆ ಇವರಿಗೆ. ಅಂದರೆ ಇವರು ಅಧಿಕಾರ ಸ್ಥಾನಗಳನ್ನು ಅಲಂಕರಿಸುತ್ತಾರೆ ಹಾಗೂ ಇವರು ಜನರಿಗೆ ಉತ್ತಮವಾದ ಮೌಲಿಕವಾದಂತಹ ವಿಚಾರಗಳನ್ನು ತಿಳಿಸುತ್ತಾರೆ. ಆದುದರಿಂದ ಜನಗಳಿಗೆ ಹೆಚ್ಚು ಉಪಯೋಗವಾಗುವಂತಹ ಒಂದು ಸೂಚನೆ ಇದಾಗಿದೆ. ಇಂತಹ ಜನಗಳು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಜೀವನದಲ್ಲಿ ಅವರಿಗೆ ಹೆಚ್ಚಿನ ಗೌರವವು ದೊರೆಯುತ್ತದೆ. ಇನ್ನು ಇದೇ ರೀತಿ ಇನ್ನೊಂದು ಈ ರೀತಿ ಒಂದು ಚಿಹ್ನೆ ಇದ್ದರೆ ಯಾವುದು? ಈಗ ನಾನು ಆ ರೀತಿ ಹೇಳಿದೆ. ಈಗ ನೋಡಿ, ಈ ರೀತಿ ಇಲ್ಲಿಂದ ಒಂದು ಹೀಗೆ ಈಗ ಒಂದು ಚಿಹ್ನೆ, ಅಂದರೆ ತುದಿಯಿಂದ ಸೂರ್ಯ ಪರ್ವಕ್ಕೆ ಗುರುಪರ್ವಕ್ಕೆ ಒಂದು ರೇಖೆ ಇದ್ದರೆ ಇವರು ಉತ್ತಮ ಗೈಡ್ ಅಥವಾ ಮಾರ್ಗದರ್ಶಕರಾಗಿ ಕೆಲಸ ಮಾಡಿ ಉನ್ನತ ಹುದ್ದೆಗೆ ಇರುವಂತಹ ಸಾಧ್ಯತೆ ಇವರಿಗೂ ಇದೆ ಎಂಬುದನ್ನು ತಿಳ್ಕೋಬೇಕು. ಇದು ಸಹ ಪ್ರೋಗ್ರೆಸ್ ಲೈನ್ ಎಂಬ ರೀತಿಯಲ್ಲಿ ಕಾಣಿಸುತ್ತದೆ. ಇನ್ನು ನೋಡಿ, ಇವರಿಂದ ಉತ್ತಮವಾದ ಸೇವೆಯನ್ನು ಸಮಾಜ ನಿರೀಕ್ಷಿಸಬಹುದು. ಹಾಗೆ ಈ ಸೂರ್ಯ ಪರ್ವ ಇದೆ ನೋಡಿ, ಇದು ಸೂರ್ಯ ಪರ್ವದಿಂದ ಸೂರ್ಯ ರೇಖೆ ಇರುತ್ತದೆ. ಹೀಗೆ ಸೂರ್ಯ ರೇಖೆಗೆ ಇಂದ ಹೀಗೊಂದು ರೇಖೆ ಬಂದಿದ್ದರೆ, ಸೂರ್ಯ ರೇಖೆಯಿಂದ ಹೀಗೊಂದು ರೇಖೆ ಬಂದಿದ್ದರೂ ಸಹ ಉತ್ತಮವಾದಂತಹ ಭವಿಷ್ಯ ಅವರಿಗಿದೆ. ಅಥವಾ ಈ ರೇಖೆಯಿಂದ ಈಗ ಈ ಭಾಗ್ಯರೇಖೆ ಹೀಗೆ ಇಲ್ಲಿಗೆ ಬಂದಿದ್ದರೆ, ಭಾಗ್ಯರೇಖೆ ಇಲ್ಲಿ ಬಂದಿದ್ದರೆ, ಗುರುಪರ್ವಕ್ಕೆ ಭಾಗ್ಯರೇಖೆ ಒಂದು ಬಂದಿದ್ದರೆ ಇವರು ಸರ್ಕಾರಿ ಕೆಲಸಗಳಿಗೆ ಸೇರಿ, ಸರ್ಕಾರಿ ಹುದ್ದೆಗಳಿಗೆ ಸೇರಿ ಅಧಿಕಾರವನ್ನು ಅನುಭವಿಸುತ್ತಾರೆ. ಅಧಿಕಾರವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇವರು ಅಧಿಕಾರದಲ್ಲಿ ಹೆಚ್ಚಿನ ಹಣಕಾಸಿನ ಸಂಪಾದನೆ ಮಾಡಿ ಅವರು ಸುಖವಾದ ಜೀವನವನ್ನು ನಡೆಸುತ್ತಾರೆ. ಇದು ಸುಖವಾದ ಜೀವನ ನಡೆಸುವುದು. ಈಗ ನೋಡಿ, ಬುಧ ಪರ್ವತಕ್ಕೆ ಬಂದಿದ್ದರೆ, ಈಗ ಇದರಿಂದ ಬುಧ ರೇಖೆ ಇರುತ್ತೆ. ಇಲ್ಲಿಂದ ಒಂದು ರೇಖೆ ಇದಕ್ಕೆ ಬಂದಿದ್ದರೆ ಬುಧ ರೇಖೆಯಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ ಇವರು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರುತ್ತಾರೆ. ಆದುದರಿಂದ ಸ್ಮಾರ್ಟ್ನೆಸ್, ಜಾಣತನದಿಂದ ವ್ಯಾಪಾರ ವ್ಯವಹಾರವನ್ನು ಮಾಡಿ ಹೆಚ್ಚಿನ ಹಣ ಸಂಪಾದನೆ ಮಾಡುವಂತಹ ಸೂಚನೆ ಇಲ್ಲಿಂದಾದರೂ ಬರ್ಬೋದು, ಹಣ ಸೂಚನೆಯನ್ನ ಮಾಡುತ್ತಾರೆ. ಇನ್ನು ಮಂಗಳ ಪರ್ವದಿಂದ ಮಂಗಳ ಏನಿದೆ, ಇಲ್ಲೊಂದು ಮಂಗಳ ಇದೆ, ಇಲ್ಲೊಂದು ಮಂಗಳ ಇದೆ. ಈ ಮಂಗಳದಿಂದ ಹೀಗೊಂದು ರೇಖೆ
ಮೇಲೆ ಗುರುಪರ್ವಕ್ಕೆ ಬಂದಿದ್ದರೆ, ಈಗೊಂದು ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಇವರು ಕ್ರೀಡೆಗಳಲ್ಲಿ ಹೆಚ್ಚು ಹೆಸರು ಮಾಡಿ ಕ್ರೀಡೆಯಿಂದ ಜನಪ್ರಿಯ ವ್ಯಕ್ತಿ ಆಗ್ತಾರೆ ಹಾಗೂ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುತ್ತಾರೆ. ಅದೇ ರೀತಿ ಇವರು ಪೊಲೀಸ್ ಅಥವಾ ಭದ್ರತಾ ಪಡೆಗಳಲ್ಲಿ ಉತ್ತಮ ಹುದ್ದೆಗಳನ್ನು ಪಡೆದು ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡಿ ಹೆಸರು ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಈ ರೀತಿಯಲ್ಲಿ ಒಂದು ರೇಖೆ ಬಂದಿದ್ದರೆ ನಮಗೆ ಸಿಗುವಂತಹ ಸೂಚನೆ. ಈಗ ಈಗ ಈ ಭಾಗ್ಯರೇಖೆ ಹೀಗೆ ಬಂದು ಇಲ್ಲಿ ಬಂದಿದ್ದರೆ, ಭಾಗ್ಯರೇಖೆ ಚಂದ್ರಪರ್ವದಿಂದ ಗುರುಪರ್ವಕ್ಕೆ ಬಂದಿದ್ದರೆ, ಭಾಗ್ಯರೇಖೆ ಚಂದ್ರಪರ್ವದಿಂದ ಗುರುಪರ್ವಕ್ಕೆ ಬಂದಿದ್ದರೆ ಇವರು ಕಲ್ಪನಾಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತೆ. ಅಂದರೆ ಕಥೆ ಕಾದಂಬರಿ ಬರೆಯುವುದು ಹಾಗೂ ಸಾಹಿತ್ಯದಲ್ಲಿ ಹೆಚ್ಚಿನ ಒಲವುಳ್ಳವರಾಗಿರುತ್ತಾರೆ. ಅಮ್ಮನ ಕಡೆಯಿಂದ ಅಂದರೆ ಮಾತೃ ಸಮಾನರಾದಂಥವರಿಂದ ಹೆಚ್ಚಿನ ಸಹಾಯ ಸಹಕಾರ ಇವರಿಗೆ ದೊರೆಯುತ್ತದೆ ಎಂಬುದರ ಸೂಚನೆ. ಹಾಗೂ ಅವರು ವಿದೇಶದೊಂದಿಗೂ ಸಹ ಹೆಚ್ಚಿನ ವ್ಯವಹಾರವನ್ನು ಮಾಡುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ ಆಗಿದೆ. ಇನ್ನು ಶುಕ್ರಪರ್ವದಿಂದ ಒಂದು ರೇಖೆ ಹೀಗೆ ಇಲ್ಲಿಗೆ ಬಂದಿದ್ದರೆ, ಯಾವುದಕ್ಕೆ? ಗುರುಪರ್ವಕ್ಕೆ ಬಂದಿದ್ದರೆ, ಇದು ಶುಕ್ರಪರ್ವದಿಂದ ಈ ಗುರುಪರ್ವಕ್ಕೆ ಒಂದು ರೇಖೆ ಬಂದಿದ್ದರೆ ಇವರು ಬಯಸಿದ್ದೆಲ್ಲವೂ ಅವರದಾಗುತ್ತದೆ. ಅವರು ಇಷ್ಟಪಟ್ಟಂತೆ ಎಲ್ಲವೂ ನಡೆಯುತ್ತದೆ. ಅವರಿಗೆ ಉತ್ತಮವಾದ ದಾಂಪತ್ಯ ಜೀವನ ಮತ್ತು ಉತ್ತಮ ಸಂತಾನ ಭಾಗ್ಯವೂ ಇರುತ್ತದೆ. ಇವರ ಜೀವನ ಸಂತೋಷದಿಂದ ಕೂಡಿರುತ್ತದೆ ಎಂಬುದರ ಸೂಚನೆ. ಹೀಗೆ ಹಲವಾರು ವಿಚಾರಗಳು ಇನ್ನೂ ಇದೆ. ಈಗ ನಾನು ಒಂದು ಸಣ್ಣ ವಿಚಾರವನ್ನು ಮಾತ್ರ ನಿಮ್ಮ ಮುಂದೆ ಹೇಳಿದ್ದೇನೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಅದಕ್ಕಾಗಿ ಇಂತಹ ವಿಚಾರಗಳಲ್ಲಿ ಆಸಕ್ತಿ ಇದ್ದವರು ಮುಂದಿನ ವಿಡಿಯೋವನ್ನು ನೋಡಬೇಕೆಂದರೆ ಇನ್ನೂ ನೀವು ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದರಂತೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ಭವಿಷ್ಯ ತಿಳಿಯಬೇಕೆಂದುವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಂತ, ಎಸ್ ಅಂತ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕೆಂದು ವಾಟ್ಸಪ್ ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಹಾಗೂ ನೀವು ಬರುವ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದು ಹೇಗೆ, ಕಷ್ಟಕ್ಕೆ ನಿವಾರಣೆ ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಇದ್ದವರು ಈ ನಂಬರಿಗೆ ಕೂಡಲೇ ನಿಮ್ಮ ಮೆಸೇಜ್ ಕಳಿಸಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.